ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಕೇಂದ್ರ ಸರ್ಕಾರದಿಂದ 3 ಹೊಸ ನಿಯಮ ಜಾರಿಗೆ ಮಾಡುವ ಮೂಲಕ ಗ್ರಾಹಕರಿಗೆ ಬಿಗ್ ಶಾಕ್ ನೀಡಿದರೆ, ಮತ್ತೊಂದು ಕಡೆ ಬಂಪರ್ ಗುಡ್ ನ್ಯೂಸ್ ನೀಡಿದೆ. ದೇಶದಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಸಿಗದ ಕಾರಣ ಜನಸಾಮಾನ್ಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಹೌದು, ಇರಾನ್, ಇಸ್ರೇಲ್ ಸೇರಿದಂತೆ ಅಮೆರಿಕ ದೇಶದಂಥ ದೊಡ್ಡ ದೇಶಗಳಲ್ಲಿ ಯುದ್ಧ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಅಂದರೆ ಆ ದೇಶದಿಂದ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಿಡುಗಡೆ ಮಾಡುತ್ತಿಲ್ಲ. ಇದೇ ಕಾರಣಕ್ಕೆ ನಮ್ಮ ದೇಶದ ಮತ್ತು ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಎಲ್ಲ ಗ್ಯಾಸ್ ಸಿಲಿಂಡರ್ ಕಂಪನಿಗಳು ಕೂಡ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡುವಲ್ಲಿ ಹಿಂದೇಟು ಹಾಕುತ್ತಿವೆ. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರವು ಕೂಡ ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಇಂತಹ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದು ಗ್ಯಾಸ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಇದರ ಜೊತೆಗೆ ಇನ್ಮುಂದೆ ಇಂಥವರಿಗೆ ಹಣ ನೀಡಿದರೂ ಕೂಡ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಸಿಗುವುದಿಲ್ಲ. ಇದರ ಹೊರತಾಗಿಯೂ ಕೂಡ ಗ್ಯಾಸ್ ಸಿಲಿಂಡರ್ನಲ್ಲಿ 2 ದೊಡ್ಡ ಬದಲಾವಣೆ ಮಾಡಲಾಗಿದೆ. ಹಾಗಾದರೆ ಬನ್ನಿ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವುದಾದರೂ ಏನು, ಸಿಲಿಂಡರ್ ಪಡೆದುಕೊಳ್ಳುವುದು ಹೇಗೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ನೀವು ಕೂಡ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುತ್ತಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಕೊನೆವರೆಗೂ ನೋಡಿ. ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬುಕಿಂಗ್ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಗಳಾಗಲಿವೆ ಎಂಬ ಸುದ್ದಿಗಳು ಭಾರೀ ಸಂಚಲನ ಮೂಡಿಸಿದ್ದವು. ಎಲ್ಪಿಜಿ ಕೊರತೆಯ ಹಿನ್ನೆಲೆಯಲ್ಲಿ ಅನಿಲ ಕಂಪನಿಗಳು ಬುಕಿಂಗ್ ಅಂತರವನ್ನು ಹೆಚ್ಚಿಸಿವೆ ಎಂಬ ವರದಿಗಳು ಗ್ರಾಹಕರಲ್ಲಿ ಆತಂಕ ಸೃಷ್ಟಿಸಿದ್ದವು. ಆದರೆ ಈ ಎಲ್ಲ ವರದಿಗಳನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿದ್ದು ಬುಕಿಂಗ್ ನಿಯಮಗಳಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ 14.2 ಕೆಜಿ ಗೃಹ ಬಳಕೆಯ ಸಿಲಿಂಡರ್ಗಳ ಬುಕಿಂಗ್ ಅಂತರವನ್ನು 25 ದಿನಗಳಿಂದ 35 ದಿನಗಳಿಗೆ ಹೆಚ್ಚಿಸಲಾಗಿದೆ ಎಂದು ಹೇಳಲಾಗಿತ್ತು. ಅಂದರೆ ಒಂದು ಸಿಲಿಂಡರ್ ಪಡೆದ ನಂತರ ಮುಂದಿನ ಬುಕಿಂಗ್ ಮಾಡಲು ಕನಿಷ್ಠ 35 ದಿನ ಕಾಯಬೇಕು ಎಂಬ ನಿಯಮ ಜಾರಿಗೆ ಬಂದಿದೆ ಎಂದು ಬಿಂಬಿಸಲಾಗಿತ್ತು. ಅದರಲ್ಲೂ ವಿಶೇಷವಾಗಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ವ್ಯಾಪ್ತಿಯ ಡಬಲ್ ಸಿಲಿಂಡರ್ ಸಂಪರ್ಕ ಹೊಂದಿರುವವರಿಗೆ ಈ ನಿಯಮ ಅನ್ವಯಿಸುತ್ತದೆ. ಹೌದು, ದೇಶದಲ್ಲಿ ಅಡುಗೆ ಅನಿಲದ ಕೊರತೆ ಇಲ್ಲ ಎಂದು ಕೇಂದ್ರ ಸರ್ಕಾರ ಘೋಷಿಸುತ್ತಿದ್ದರೂ ವಾಸ್ತವದಲ್ಲಿ ಪರಿಸ್ಥಿತಿ ಭಿನ್ನವಾಗಿದೆ. ಜನರು ಗ್ಯಾಸ್ ಕೊರತೆಯಿಂದಾಗಿ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸಿಲಿಂಡರ್ ಬುಕ್ ಮಾಡಿದರೂ ಡೆಲಿವರಿ ಆಗದಿರುವುದು ಅಥವಾ ವಿಳಂಬವಾಗುತ್ತಿರುವುದರಿಂದ ಗ್ರಾಹಕರು ಪರದಾಡುತ್ತಿದ್ದಾರೆ. ಇನ್ನು ವಾಣಿಜ್ಯ ಸಿಲಿಂಡರ್ಗಳ ಪರಿಸ್ಥಿತಿಯಂತೂ ಕೇಳುವುದೇ ಬೇಡ. ವಾಣಿಜ್ಯ ಸಿಲಿಂಡರ್ಗಳ ಲಭ್ಯತೆ ಇಲ್ಲದ ಕಾರಣ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಆಹಾರದ ಅಂಗಡಿಗಳು ಮುಚ್ಚುತ್ತಿವೆ. ಕೆಲವು ಕಡೆಗಳಲ್ಲಿ ಬೆಲೆ ಏರಿಕೆ ಮಾಡಿ ಮಾರಾಟ ಮಾಡಲಾಗುತ್ತಿದ್ದು ಇದು ಜನಸಾಮಾನ್ಯರ ಮೇಲೆ ಹೊರೆಯಾಗುತ್ತಿದೆ. ಪರಿಸ್ಥಿತಿ ತಿಳಿಯಾಗಲು ಇನ್ನೂ ಕೆಲವು ತಿಂಗಳು ಬೇಕಾಗಬಹುದು ಎಂದು ಹೇಳಲಾಗುತ್ತಿದೆ. ಪಶ್ಚಿಮ ಏಷ್ಯಾ ಯುದ್ಧ ಮುಗಿದು ಸಾಮಾನ್ಯ ಸ್ಥಿತಿ ನೆಲೆಸಿದರೆ ಮಾತ್ರ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರುವ ಸಾಧ್ಯತೆ ಇದೆ. ಇನ್ಮುಂದೆ 10 ಕೆಜಿ ಸಿಲಿಂಡರ್ ಗ್ಯಾಸ್ ಕೊರತೆಯನ್ನು ನೀಗಿಸಲು ಕೇಂದ್ರ ಸರ್ಕಾರ ಮತ್ತು ಸರ್ಕಾರಿ ತೈಲ ಕಂಪನಿಗಳು ಮಹತ್ವದ ಕ್ರಮಕ್ಕೆ ಮುಂದಾಗಿವೆ. ಅದರ ಭಾಗವಾಗಿ 10 ಕೆಜಿಯ ಗೃಹ ಬಳಕೆಯ ಸಿಲಿಂಡರ್ ತರಲು ಯೋಜಿಸಲಾಗುತ್ತಿದೆ. ಪ್ರಸ್ತುತ ಮನೆಯ ಉದ್ದೇಶಕ್ಕಾಗಿ ಬಳಸುವ ಸಿಲಿಂಡರ್ 14.2 ಕೆಜಿ ತೂಕವನ್ನು ಹೊಂದಿದೆ. ಇದನ್ನು 10 ಕೆಜಿಗೆ ಇಳಿಸಲು ಯೋಜನೆ ರೂಪಿಸಲಾಗುತ್ತಿದೆ. ಮನೆಗಳಿಗೆ ಸಿಲಿಂಡರ್ ಕೊರತೆಯಾಗದಂತೆ ನೋಡಿಕೊಳ್ಳಲು ಹಳೆಯ ಸಿಲಿಂಡರ್ಗಳಲ್ಲೇ 10 ಕೆಜಿ ಎಲ್ಪಿಜಿ ತುಂಬಿ ನೀಡಲಾಗುವುದು ಎಂದು ತಿಳಿದು ಬಂದಿದೆ. ಇದರ ಮೂಲಕ ಗ್ಯಾಸ್ ಕೊರತೆ ಕಡಿಮೆಯಾಗುವುದಲ್ಲದೆ ಎಲ್ಲರಿಗೂ ಗ್ಯಾಸ್ ಸಿಗುವಂತಾಗುತ್ತದೆ ಎಂಬುದು ಕಂಪನಿಗಳ ಆಶಯ. ಬೆಲೆ ಇಳಿಕೆ: ಸಿಲಿಂಡರ್ನಲ್ಲಿ ತುಂಬುವ ಗ್ಯಾಸ್ ಪ್ರಮಾಣವನ್ನು ಕಡಿಮೆ ಮಾಡಿದರೆ ಅದರ ಬೆಲೆಯನ್ನು ಇಳಿಸಬೇಕಾಗುತ್ತದೆ. ಇದಕ್ಕಾಗಿ ರೆಗ್ಯುಲೇಟರಿ ಅನುಮತಿಗಳನ್ನು ಪಡೆಯಬೇಕಾಗುತ್ತದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. 14.2 ಕೆಜಿಯ ಸಿಲಿಂಡರ್ ಸರಾಸರಿ ಒಂದು ಕುಟುಂಬಕ್ಕೆ 35 ರಿಂದ 40 ದಿನಗಳ ಕಾಲ ಬರುತ್ತದೆ. ಅದೇ 10 ಕೆಜಿ ಸಿಲಿಂಡರ್ ಆದರೆ 1 ತಿಂಗಳ ಕಾಲ ಬರಬಹುದು. ಎಲ್ಲರಿಗೂ ಗ್ಯಾಸ್ ಒದಗಿಸಲು ತೈಲ ಕಂಪನಿಗಳು ಈ ನಿರ್ಧಾರವನ್ನು ಪರಿಶೀಲಿಸುತ್ತಿವೆ. ಸಿಲಿಂಡರ್ ತೂಕ ಕಡಿಮೆ ಮಾಡಿದರೆ ಅದರ ಲೇಬಲ್ ಬದಲಾಯಿಸಬೇಕಾಗುತ್ತದೆ ಮತ್ತು ರೀಫಿಲ್ಲಿಂಗ್ ವ್ಯವಸ್ಥೆಯಲ್ಲೂ ಬದಲಾವಣೆ ಮಾಡಬೇಕಾಗುತ್ತದೆ. ಈ ಪ್ರಕ್ರಿಯೆಗೆ ಸ್ವಲ್ಪ ಸಮಯ ಹಿಡಿಯಬಹುದು. ಪ್ರಸ್ತುತ ಈ ನಿರ್ಧಾರವು ಪ್ರಸ್ತಾವನೆಯ ಹಂತದಲ್ಲಿದ್ದು ತೈಲ ಕಂಪನಿಗಳು ಇದನ್ನು ಹೇಗೆ ಜಾರಿಗೆ ತರುತ್ತವೆ ಎಂಬುದು ಕುತೂಹಲ ಮೂಡಿಸಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಗ್ಯಾಸ್ ಸರಬರಾಜು ಹೆಚ್ಚಾಗಿ ನಡೆಯುತ್ತದೆ. ಆದರೆ ಯುದ್ಧದ ಕಾರಣದಿಂದಾಗಿ ಸಾರಿಗೆಯಲ್ಲಿ ಅಡಚಣೆ ಉಂಟಾಗುತ್ತಿದೆ. ಬುಕಿಂಗ್ ಅಂತರ 25 ದಿನಗಳಿಗೆ ಏರಿಕೆ. ಈ ಮೊದಲು 2 ಸಿಲಿಂಡರ್ಗಳನ್ನು ಬುಕ್ ಮಾಡುವ ನಡುವೆ 21 ದಿನಗಳ ಅಂತರವಿತ್ತು. ಇದೀಗ ಅದನ್ನು 25 ದಿನಗಳಿಗೆ ಹೆಚ್ಚಿಸಲಾಗಿದೆ.
ಅಂದರೆ ಒಮ್ಮೆ ಸಿಲಿಂಡರ್ ಬುಕ್ ಮಾಡಿದ ಬಳಿಕ ಎರಡನೇ ಬುಕ್ಕಿಂಗ್ಗೆ ಕನಿಷ್ಠ 25 ದಿನಗಳವರೆಗೆ ಕಾಯಲೇಬೇಕು. ಗ್ಯಾಸ್ ಅಕ್ರಮ ದಾಸ್ತಾನು ತಡೆಯುವುದು ಮತ್ತು ಎಲ್ಲರಿಗೂ ಸಮಾನವಾಗಿ ಗ್ಯಾಸ್ ಪೂರೈಕೆಯಾಗುವಂತೆ ಮಾಡುವುದು ಇದರ ಉದ್ದೇಶ. ಹೆಚ್ಚುವರಿ ಸಿಲಿಂಡರ್ ನಿಖರ ಕಾರಣ ಕಡ್ಡಾಯ. ಒಂದು ವೇಳೆ ನಿಮ್ಮ ವಾರ್ಷಿಕ ಕೋಟಾ ಮುಗಿದು ಹೋಗಿ ನಿಮಗೆ ಹೆಚ್ಚುವರಿ ಗ್ಯಾಸ್ ಅಗತ್ಯವಿದ್ದರೆ ಹೆಲೋ BPCLನಂಥ ಅಧಿಕೃತ ಮೊಬೈಲ್ ಆ್ಯಪ್ಗಳನ್ನು ಬಳಸಬೇಕು. ಮನೆಯಲ್ಲಿ ಮದುವೆ ಅಥವಾ ದೊಡ್ಡ ಸಮಾರಂಭದಂಥ ನಿಖರವಾದ ಕಾರಣವನ್ನು ನೀವು ಆ್ಯಪ್ನಲ್ಲಿ ನಮೂದಿಸಬೇಕು. ಏಜೆನ್ಸಿ ಈ ಕಾರಣವನ್ನು ಪರಿಶೀಲಿಸಿದ ನಂತರವೇ ಹೆಚ್ಚುವರಿ ಸಿಲಿಂಡರ್ ಮಂಜೂರು ಮಾಡುತ್ತದೆ. ಕಡ್ಡಾಯ OTP ವ್ಯವಸ್ಥೆ. ಸುರಕ್ಷತೆ ಮತ್ತು ಸರಿಯಾದ ವಿತರಣೆಗಾಗಿ OTP ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಡೆಲಿವರಿ ಬಾಯ್ ಸಿಲಿಂಡರ್ ತಂದಾಗ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರುವ OTPಯನ್ನು ಅವರಿಗೆ ನೀಡಿದರಷ್ಟೇ ವಿತರಣೆ ಖಚಿತವಾಗುತ್ತದೆ. ಇದರಿಂದ ಕಳ್ಳತನ ಹಾಗೂ ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟವಾಗುವುದನ್ನು ಶಾಶ್ವತವಾಗಿ ತಡೆಯಬಹುದು. ನೋಂದಾಯಿತ ಮೊಬೈಲ್ನಿಂದಲೇ ಬುಕ್ಕಿಂಗ್. ಇನ್ಮುಂದೆ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ ಮಾತ್ರ ಗ್ಯಾಸ್ ಬುಕ್ ಮಾಡಬೇಕು. ಇತರ ಸಂಖ್ಯೆಗಳಿಂದ ಮಾಡಿದರೆ ಆ ಬುಕ್ಕಿಂಗ್ಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. EKYC ಕಡ್ಡಾಯ. ಎಲ್ಲ ಗ್ರಾಹಕರು EKYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದನ್ನು ಸರ್ಕಾರ ಕಡ್ಡಾಯಗೊಳಿಸಿದೆ. ಒಂದು ವೇಳೆ ನೀವು EKYC ಮಾಡಿಸದಿದ್ದರೆ ಅಥವಾ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಆಗದಿದ್ದರೆ ನಿಮ್ಮ ಸಬ್ಸಿಡಿ ರದ್ದಾಗಬಹುದು. ಜೊತೆಗೆ ಮುಂದಿನ ದಿನಗಳಲ್ಲಿ ಸಿಲಿಂಡರ್ ಪಡೆಯಲು ತೊಂದರೆಯಾಗಬಹುದು. ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಗ್ಯಾಸ್ ಏಜೆನ್ಸಿಯನ್ನು ಸಂಪರ್ಕಿಸಿ ವಿವರಗಳನ್ನು ಅಪ್ಡೇಟ್ ಮಾಡಿಕೊಳ್ಳುವುದು ಸೂಕ್ತ. ದೇಶದಲ್ಲಿ ಇಂಧನ ಭದ್ರತೆಯನ್ನು ಕಾಪಾಡುವುದು ಮತ್ತು ವದಂತಿಗಳಿಂದಾಗಿ ನಡೆಯುವ ಅಕ್ರಮ ದಾಸ್ತಾನನ್ನು ತಡೆಯುವುದು ಸರ್ಕಾರದ ಈ ಕಠಿಣ ನಿರ್ಧಾರದ ಹಿಂದಿನ ಗುರಿಯಾಗಿದೆ. ವಿತರಣಾ ವ್ಯವಸ್ಥೆ ಸುಗಮವಾಗಿ ಸಾಗಲು ಗ್ರಾಹಕರು ಈ ನಿಯಮಗಳನ್ನು ಪಾಲಿಸುವಂತೆ ಸೂಚಿಸಲಾಗಿದೆ. ಯಾವುದೇ ತಾಂತ್ರಿಕ ಸಮಸ್ಯೆ ಎದುರಾದರೆ ಅಧಿಕೃತ ಆ್ಯಪ್ ಅಥವಾ ಗ್ಯಾಸ್ ಏಜೆನ್ಸಿ ಸಹಾಯವಾಣಿಯನ್ನು ಸಂಪರ್ಕಿಸಬಹುದು. ಇದಲ್ಲದೆ ಉಜ್ವಲ ಯೋಜನೆಯ ಫಲಾನುಭವಿಗಳು ಮುಂದಿನ ಬುಕ್ಕಿಂಗ್ಗಾಗಿ 45 ದಿನ ಕಾಯಬೇಕು ಮತ್ತು ನಗರ ಪ್ರದೇಶದ ಸಿಂಗಲ್ ಸಿಲಿಂಡರ್ ಗ್ರಾಹಕರು 25 ದಿನಗಳ ನಂತರವೇ ಬುಕ್ ಮಾಡಲು ಸಾಧ್ಯ ಎಂಬ ಮಾಹಿತಿಯು ಹರಡಿತ್ತು. ಪೂರೈಕೆಯನ್ನು ಸಮತೋಲನಗೊಳಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ವದಂತಿಗಳಲ್ಲಿ ಉಲ್ಲೇಖಿಸಲಾಗಿತ್ತು. ಸರ್ಕಾರದ ಸ್ಪಷ್ಟನೆ. ಈ ವಿಚಾರವಾಗಿ ಪತ್ರಿಕಾ ಮಾಹಿತಿ ಬ್ಯೂರೋ ಫ್ಯಾಕ್ಟ್ ಚೆಕ್ ನಡೆಸಿದ್ದು ಅಂತಹ ಯಾವುದೇ ಹೊಸ ನಿಯಮಗಳನ್ನು ಜಾರಿಗೆ ತಂದಿಲ್ಲ ಎಂದು ಖಚಿತಪಡಿಸಿದೆ. ಅಸ್ತಿತ್ವದಲ್ಲಿರುವ ಮರುಪೂರ್ಣ ಬುಕ್ಕಿಂಗ್ ಸಮಯದ ಮಿತಿಗಳು ಮೊದಲಿನಂತೆಯೇ ಮುಂದುವರಿಯಲಿವೆ. ನಗರ ಪ್ರದೇಶಗಳಲ್ಲಿ ಹಿಂದಿನಂತೆ 25 ದಿನಗಳ ಅಂತರದಲ್ಲಿ ಸಿಲಿಂಡರ್ ಬುಕ್ ಮಾಡಬಹುದು. ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಗಳ ಅಂತರದ ಹಳೆಯ ನಿಯಮವೇ ಮುಂದುವರಿಯಲಿದೆ. ದೇಶದಲ್ಲಿ LPG ದಾಸ್ತಾನು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದೆ. ಪೂರೈಕೆಯಲ್ಲಿ ಯಾವುದೇ ಕೊರತೆ ಇಲ್ಲ. ಗ್ರಾಹಕರು ಯಾವುದೇ ಅನಧಿಕೃತ ವದಂತಿಗಳನ್ನು ಅಥವಾ ಸುಳ್ಳು ಸುದ್ದಿಗಳನ್ನು ನಂಬಬಾರದು ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ. ಗ್ರಾಹಕರು ಈಗಾಗಲೇ PNG ಸಂಪರ್ಕ ಲಭ್ಯವಿರುವ ಸ್ಥಳಗಳಲ್ಲಿ ಪೈಪ್ ಮೂಲಕ ನೈಸರ್ಗಿಕ ಅನಿಲಕ್ಕೆ ಬದಲಾಯಿಸದಿದ್ದರೆ ಮನೆಗಳಿಗೆ ಅಡುಗೆ ಅನಿಲ LPG ಪೂರೈಕೆಯನ್ನು ಸ್ಥಗಿತಗೊಳಿಸಲಾಗುವುದು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಹೊಸ ನಿರ್ದೇಶವನ್ನು ಹೊರಡಿಸಿದೆ. ಪೈಪ್ಲೈನ್ ಆಧಾರಿತ ಇಂಧನಕ್ಕೆ ಭಾರತದ ಪರಿವರ್ತನೆಯನ್ನು ವೇಗಗೊಳಿಸಲು, ಇಂಧನ ಮೂಲಗಳನ್ನು ವಿಸ್ತರಿಸಲು ಮತ್ತು ಒಂದೇ ಪೂರೈಕೆ ಚಾನೆಲ್ನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಈ ಅಧಿಸೂಚನೆಯು ಗುರಿಯನ್ನು ಹೊಂದಿದೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷದಿಂದಾಗಿ ಭಾರತವು LPG ಲಭ್ಯತೆಯಲ್ಲಿ ಅಡಚಣೆಗಳನ್ನು ಎದುರಿಸುತ್ತಿರುವ ಕಾರಣ ಈ ಆದೇಶ ಬಂದಿದೆ. ಇದು ಪೂರೈಕೆ ಮಾರ್ಗಗಳ ಮೇಲೆ ಪರಿಣಾಮ ಬೀರಿದೆ ಮತ್ತು ಪ್ರಮುಖ ದ್ರವೀಕರಣ ಸೌಲಭ್ಯಗಳನ್ನು ಹಾನಿಗೊಳಿಸಿದೆ. ಈ ಕಾರಣದಿಂದಾಗಿ ಸರ್ಕಾರವು ವಸತಿ ಮತ್ತು ವಾಣಿಜ್ಯ ಬಳಕೆದಾರರಿಬ್ಬರೂ PNGಯನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತಿದೆ. ಇದನ್ನು ಪೈಪ್ಲೈನ್ಗಳ ಮೂಲಕ ನಿರಂತರವಾಗಿ ತಲುಪಿಸಬೇಕಾಗುತ್ತದೆ ಮತ್ತು ಬುಕಿಂಗ್ ಮರುಪೂರಣಗಳ ಅಗತ್ಯವನ್ನು ನಿವಾರಿಸುತ್ತದೆ. ಹೊಸ ಪೈಪ್ಲೈನ್ ವಿಸ್ತರಣಾ ಆದೇಶವನ್ನು ನೀಡಲಾಗಿದೆ. ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ವಿತರಣಾ ಆದೇಶ 2026 ಪೈಪ್ಲೈನ್ ಜಾಲವನ್ನು ವಿಸ್ತರಿಸಲು, ಅನುಮೋದನೆಗಳನ್ನು ಸರಳಗೊಳಿಸಲು ಮತ್ತು ವೇಗದ ಸಂಪರ್ಕವನ್ನು ಉತ್ತೇಜಿಸಲು ಒಂದು ಚೌಕಟ್ಟನ್ನು ರೂಪಿಸುತ್ತದೆ. ನಿರ್ದೇಶನದ ಪ್ರಕಾರ ಅಸ್ತಿತ್ವದಲ್ಲಿರುವ ಪೈಪ್ಲೈನ್ ಪ್ರವೇಶದ ಹೊರತಾಗಿಯೂ ಮನೆಯು PNGಯನ್ನು ನಿರಾಕರಿಸಿದರೆ LPG ಪೂರೈಕೆ 3 ತಿಂಗಳ ನಂತರ ನಿಲ್ಲಿಸಲಾಗುವುದು.
ಪಿಎನ್ಜಿಯನ್ನ ತಾಂತ್ರಿಕವಾಗಿ ಅಸಾಧ್ಯ ಎಂದು ಪರಿಗಣಿಸಿದಾಗ ಮತ್ತು ಆಕ್ಷೇಪಣೆ ರಹಿತ ಪ್ರಮಾಣ ಪತ್ರದಿಂದ ಬೆಂಬಲಿತವಾದಾಗ ಮಾತ್ರ ವಿನಾಯಿತಿಗಳು ಅನ್ವಯಿಸುತ್ತವೆ. ಸಂಪರ್ಕವಿಲ್ಲದ ಪ್ರದೇಶಗಳಿಗೆ ಎಲ್ಪಿಜಿಯನ್ನ ಮುಕ್ತಗೊಳಿಸುವ ಗುರಿಯನ್ನ ಈ ಕ್ರಮ ಹೊಂದಿದೆ. ಪೈಪ್ಲೈನ್ ಸಕ್ರಿಯಗೊಳಿಸಿದ ಪ್ರದೇಶಗಳಿಂದ ಎಲ್ಪಿಜಿ ಸಿಲಿಂಡರ್ಗಳನ್ನು ಮುಕ್ತಗೊಳಿಸಲು ಮತ್ತು ಮೂಲಸೌಕರ್ಯ ಕೊರತೆ ಇರುವ ಪ್ರದೇಶಗಳಿಗೆ ಅವುಗಳನ್ನು ಮರು ನಿರ್ದೇಶಿಸಲು ಈ ಕ್ರಮವನ್ನು ಉದ್ದೇಶಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯ ನಿರಂತರ ಮುಚ್ಚುವಿಕೆ ಸೇರಿದಂತೆ ಜಾಗತಿಕ ಅಡೆತಡೆಗಳ ಹಿನ್ನೆಲೆಯಲ್ಲಿ ಇಂಧನ ವೈವಿಧ್ಯೀಕರಣದ ಅಗತ್ಯವನ್ನು ಅಧಿಸೂಚನೆಯು ಎತ್ತಿ ತೋರಿಸುತ್ತದೆ. ತೈಲ ಕಾರ್ಯದರ್ಶಿ ನೀರಜ್ ಮಿತ್ತಲ್ ಎಕ್ಸ್ನಲ್ಲಿನ ಪೋಸ್ಟ್ನಲ್ಲಿ ಸುಧಾರಣೆಯನ್ನು ಒಂದು ಅವಕಾಶವಾಗಿ ಮಾರ್ಪಟ್ಟ ಬಿಕ್ಕಟ್ಟು ಎಂದು ವಿವರಿಸಿದ್ದಾರೆ.